ಪಾಕಿಸ್ತಾನಕ್ಕೆ ಭಾರತ ಕೊಟ್ಟ ಶಾಕಿಗೆ ಪಾಕಿಸ್ತಾನಕ್ಕೆ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ. ಸಾಲದ ಸುಳಿಯಲ್ಲಿರುವಂತಹ ಪಾಕಿಸ್ತಾನಕ್ಕೆ ದಿಢೀರ್ ಶಾಕ್ ಎದುರಾಗಿದೆ. ಪಾಕಿಸ್ತಾನಕ್ಕೆ ಭಾರತದಿಂದ ಇವತ್ತು ಮತ್ತೊಂದು ಶಾಕ್. ಸಾಲದ ಸುಳಿಯಲ್ಲಿರುವ ಪಾಕಿಸ್ತಾನಕ್ಕೆ ದಿಢೀರ್ ಮತ್ತೊಂದು ಶಾಕ್. ಏಷ್ಯಾ ಕಪ್ಗೆ ಭಾರತದಿಂದ ಬಹಿಷ್ಕಾರದ ಬಗ್ಗೆ ತೀರ್ಮಾನ ಮಾಡಿಕೊಳ್ಳಲಾಗಿದೆ. ಭಾರತೀಯ ಕ್ರಿಕೆಟ್ ನಿಯಂತ್ರಣಾ ಮಂಡಳಿ ತೀರ್ಮಾನವನ್ನು ತೆಗೆದುಕೊಂಡಿದೆ. ಈ ತೀರ್ಮಾನ ಒಂದು ವೇಳೆ ನಿಜಕ್ಕೂ ಆದರೆ ಎದೆ ಒಡ್ಕತ್ತಾರೆ ಪಾಕಿಸ್ತಾನದವರು. ಇದೇ ಸೆಪ್ಟೆಂಬರ್ನಲ್ಲಿ ನಡೆಯಬೇಕಿರ್ತಕ್ಕಂತಹ ಏಷ್ಯಾ ಕಪ್ ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನ ಹೀಗೆ ನಾನಾ ದೇಶ, ಶ್ರೀಲಂಕಾ, ಹಾಂಗ್ಕಾಂಗ್, ನೇಪಾಳ, UAE ತಂಡಗಳು ಕೂಡ ಪಾಲ್ಗೊಳ್ಳುತ್ತೆ. ಒಂದೇ ಗ್ರೂಪ್ನಲ್ಲಿದ್ದ ಭಾರತ, ಪಾಕಿಸ್ತಾನ ತಂಡಗಳು ಏಷ್ಯಾ ಕ್ರಿಕೆಟ್ ಸಮಿತಿಯ ಸರಣಿಗಳಲ್ಲಿ ಪಾಲ್ಗೊಳ್ಳದಿರಲು ನಿರ್ಧಾರ. ಪಾಕಿಸ್ತಾನಕ್ಕೆ ಭಾರತದಿಂದ ಇವತ್ತು ಮತ್ತೊಂದು ಆಘಾತ ಕಾದಿದೆ. ಸಾಲದ ಸುಳಿಯಲ್ಲಿ ಒಂದು ಕಡೆ ಪಾಕಿಸ್ತಾನ ಅದರ ಒಟ್ಟು GDP ನೆಲಕಚ್ಚಿ ಪಾತಾಳ ಸೇರ್ತಾ ಇದೆ. ಅಲ್ಲಿನ ಆರ್ಥಿಕ ಸ್ಥಿತಿ ಒಂದು ರೀತಿ ತಳಬುಡ ಇಲ್ದಂಗಾಗಿದೆ. ಈ ಸ್ಥಿತಿಯಲ್ಲಿರ್ತಕ್ಕಂಥ ಪಾಕಿಸ್ತಾನ ಭಾರತದ ನಿಷ್ಠೂರತೆಯನ್ನು ಪಡೆದುಕೊಳ್ತು, ಭಾರತದ ವಿಶ್ವಾಸವನ್ನು ಕಳೆದುಕೊಳ್ತು, ಭಾರತದ ಜೊತೆಗಿನ ಎಲ್ಲ ತರಹದ ಸಂಬಂಧಗಳಿಗೂ ಕೂಡ ತಲಾಖ್ ಹೇಳಲಾಯಿತು. ಈ ಸ್ಥಿತಿಯಲ್ಲಿರತಕ್ಕಂತಹ ಪಾಕಿಸ್ತಾನಕ್ಕೆ ಭಾರತ ಮತ್ತೊಂದು ಕರೆಂಟ್ ಶಾಕ್ ಕೊಟ್ಟಿದೆ. ಅದೇನೆಂದರೆ ಸಾಲದ ಸುಳಿಯಲ್ಲಿ ಈಗಾಗಲೇ ವಿಲವಿಲ ಒದ್ದಾಡ್ತಾ ಇದೆ. ಎಸ್, ಪಾಕಿಸ್ತಾನಕ್ಕೆ ಭಾರತದಿಂದ ಮತ್ತೊಂದು ಕರೆಂಟ್ ಶಾಕ್. ಭಾರತದ ನಿರ್ಧಾರದಿಂದ ಪಾಕಿಸ್ತಾನಕ್ಕೆ ತುಂಬಲಾರದ ನಷ್ಟ ಆಗೋ ಸಾಧ್ಯತೆ. ಭಾರತದ ಬಹಿಷ್ಕಾರದಿಂದ ಪಾಕಿಸ್ತಾನಕ್ಕೆ 220 ಕೋಟಿ ರೂಪಾಯಿ ನಷ್ಟದ ಅಂದಾಜು. ICC ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಪಾಕಿಸ್ತಾನಕ್ಕೆ ಭಾರಿ ನಷ್ಟ. ಪಾಕಿಸ್ತಾನದಲ್ಲಿ ಚಾಂಪಿಯನ್ಸ್ ಟ್ರೋಫಿ ಆಡಲು ನಿರಾಕರಿಸಿದ್ದ ಭಾರತದ ಈ ನಿರ್ಧಾರದಿಂದ ಪಾಕಿಸ್ತಾನಕ್ಕೆ 700 ಕೋಟಿ ರೂಪಾಯಿ ನಷ್ಟ ಆಗಿತ್ತು. 2023ರಲ್ಲಿ ಪಾಕಿಸ್ತಾನದಲ್ಲಿ ಆಯೋಜನೆಯಾಗಿದ್ದಂತಹ ಏಷ್ಯಾ ಕಪ್ ಪಾಕಿಸ್ತಾನದಲ್ಲಿ ಆಡಲು ನಿರಾಕರಿಸಿದ್ದ ಹಿನ್ನೆಲೆಯಲ್ಲಿ ಶ್ರೀಲಂಕಾದಲ್ಲಿ ಆ ಒಂದು ಆಟ ನಡೆದಿತ್ತು. ಈಗ ಭಾರತ ACCಯ ಸರಣಿಗಳನ್ನೇ ಬಹಿಷ್ಕರಿಸಲು ನಿರ್ಧರಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏಷ್ಯಾದಲ್ಲಿ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಏಕಾಂಗಿಯಾಗಿ ಮತ್ತಷ್ಟು ಹೊಡೆತ ತಿನ್ನಲಿದೆ. ಭಾರತದ ನಿರ್ಧಾರ ಏಷ್ಯಾದ ಉಳಿದ ಕ್ರಿಕೆಟ್ ತಂಡಗಳ ಮೇಲೂ ಕೂಡ ಪರಿಣಾಮ ಸಾಧ್ಯತೆ. ಪಾಕಿಸ್ತಾನಕ್ಕೆ ಭಾರತದಿಂದ ಮತ್ತೊಂದು ಆಘಾತಕಾರಿಯಾದಂತಹ ಸುದ್ದಿ ಹೋಗ್ತಾ ಇದೆ. ಭಾರತದ ನಿರ್ಧಾರದಿಂದ ಪಾಕಿಸ್ತಾನಕ್ಕೆ ಭಾರಿ ನಷ್ಟ ಆಗೋ ಸಾಧ್ಯತೆಗಳಿದೆ. ಪಾಕಿಸ್ತಾನಕ್ಕೆ ಭಾರತದಿಂದ ಇದು ಒಂದು ರೀತಿಯ ಬಹುದೊಡ್ಡ ಆಘಾತ. ಭಾರತದ ನಿರ್ಧಾರದಿಂದ ಪಾಕಿಸ್ತಾನಕ್ಕೆ ಭಾರಿ ನಷ್ಟ ಆಗೋ ಸಾಧ್ಯತೆಗಳಿದ್ದಾವೆ. ಭಾರತದ ಬಹಿಷ್ಕಾರದಿಂದ ಪಾಕಿಸ್ತಾನಕ್ಕೆ 220 ಕೋಟಿ ರೂಪಾಯಿ ಅಂದಾಜು. ಈ 220 ಕೋಟಿ ಭಾರತಕ್ಕೆ ಹೋಲಿಸಿದ್ರೆ ಅರ್ಧ ಗಂಟೆಯಲ್ಲಿ ದುಡ್ಕೊಂಡು ಖಜಾನೆಯನ್ನು ಸೇರಿಸಬಹುದಾದಂಥ ಸಾಮರ್ಥ್ಯ ಭಾರತಕ್ಕಿದೆ. ಆದರೆ 220 ಕೋಟಿಯೂ ಕೂಡ ಪಾಕಿಸ್ತಾನದ ಪಾಲಿಗೆ ಅದು ಬಹಳಷ್ಟು ದೊಡ್ಡ ಸವಾಲಿನ ಪ್ರಶ್ನೆ. ICC ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕೂಡ ಪಾಕಿಸ್ತಾನಕ್ಕೆ ಭಾರಿ ನಷ್ಟ. ಪಾಕಿಸ್ತಾನದಲ್ಲಿ ಚಾಂಪಿಯನ್ಸ್ ಟ್ರೋಫಿ ಆಡಲು ನಿರಾಕರಿಸಿದ್ದಂಥ ಇಂಡಿಯಾ ಭಾರತದ ಈ ನಿರ್ಧಾರದಿಂದ ಪಾಕಿಸ್ತಾನಕ್ಕೆ ಬರೋಬ್ಬರಿ 700 ಕೋಟಿ ರೂಪಾಯಿ ನಷ್ಟ ಆಗಿತ್ತು. ಈ ಹಿಂದೆ ಹೇಳ್ತಾ ಇರೋದು 2023ರಲ್ಲಿ ಪಾಕಿಸ್ತಾನದಲ್ಲಿ ಆಯೋಜನೆಯಾಗಿದ್ದಂಥ ಏಷ್ಯಾ ಕಪ್ ಪಾಕಿಸ್ತಾನದಲ್ಲಿ ಆಡಲು ನಿರಾಕರಿಸಿದ್ದ ಹಿನ್ನೆಲೆಯಲ್ಲಿ ಆ ಆಟವನ್ನು ಶ್ರೀಲಂಕಾದಲ್ಲಿ ನಡೆಸಲಾಗಿತ್ತು. ಈಗ ಭಾರತ ACCಯ ಸರಣಿಗಳನ್ನೇ ಬಹಿಷ್ಕರಣೆ ಮಾಡಲು ನಿರ್ಧಾರ ಮಾಡಿಕೊಂಡಿದೆ. ಇದರಿಂದ ಪಾಕಿಸ್ತಾನಕ್ಕೆ ಭಾರಿ ಆಘಾತ ಆಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.